ಮುಸ್ಲಿಂ ಲೀಗ್ಗೆ ಕಾಂಗ್ರೆಸ್ ಶರಣಾಗಿದೆ. ರಾಹುಲ್ ಗಾಂಧಿ ಸರೆಂಡರ್, ನೀನು ಯಾವ ದೊಣ್ಣೆ ನಾಯಕನೋ ಅಂತ ಒಂದು ಘೋಷಣೆ. ಇನ್ನು ಮುಂದೆ ಕೇರಳದ ಮಣ್ಣನ್ನ ಮುಸ್ಲಿಂ ಲೀಗ್ ಆಳುತ್ತೆ. ಶಿಕ್ಷಣ ಇಲಾಖೆಯನ್ನ ಮುಸ್ಲಿಂ ಲೀಗ್ ಶಾಸಕರಿಗೆ ಕೊಡಬಾರದು. ಇದೊಂಥರ ವಿಜಯೋತ್ಸವದ ಘೋಷಣೆ ಅಂತ ಅನಿಸ್ತಾ ಇಲ್ಲ, ಇದೊಂದು ರೀತಿ ರಣಘೋಷ ಅಂತ ಅನಿಸ್ತಾ ಇಲ್ವಾ? ಹೀಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಈ ರೀತಿ ಧಮಕಿ ಹಾಕೋದಾ? ಯಾಕೆ ಕೇರಳದಲ್ಲಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಇಲಾಖೆ ಹೋಗುತ್ತೆ? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ವಿ.ಡಿ. ಸತೀಶನ್ ಅವರ ಆಯ್ಕೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕೇರಳದಲ್ಲಿ ವಿ.ಡಿ. ಸತೀಶನ್ ಅವರನ್ನು ಕಾಂಗ್ರೆಸ್ ತನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿದೆ. ಕೇರಳದ ಮುಂದಿನ ಮುಖ್ಯಮಂತ್ರಿ ಅಂತ ಈ ಘೋಷಣೆ ಬರ್ತಿದ್ದ ಹಾಗೆಯೇ ಒಂದು ಚರ್ಚೆ ಅಂತೂ ಆರಂಭ ಆಯಿತು. ನಿಮಗೆ ಗೊತ್ತೇ ಇದೆ, ಏನು, ಮುಸ್ಲಿಂ ಲೀಗ್ಗೆ ಕಾಂಗ್ರೆಸ್ ಶರಣಾಗಿದೆ ಅನ್ನುವಂಥ ಮಾತನ್ನು. ರಾಹುಲ್ ಗಾಂಧಿ ಸರೆಂಡರ್, ಏನು ರಾಹುಲ್ ಗಾಂಧಿ ಅವರು ನರೇಂದರ್ ಸರೆಂಡರ್ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಸರೆಂಡರ್ ಅನ್ನುವಂಥ ವ್ಯಂಗ್ಯದ ಮಾತುಗಳು ಕೇರಳದಿಂದ ಕೇಳಿಬಂತು. ಮುಸ್ಲಿಂ ಲೀಗಿಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಶರಣಾಗ್ಬಿಟ್ಟಿದೆ ಅಂತ. ಇದಕ್ಕೆ ಪೂರಕವಾಗಿ ಕೆಲವೊಂದು ಘಟನೆಗಳು ಸಹ ಕೇರಳದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಅದನ್ನು ನಾನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಮುಂಚೆ ಇದೊಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ನೀವು ಮೊದಲು ನೋಡಿಬಿಡಿ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಮುಸ್ಲಿಂ ಲೀಗ್ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ವಿಜಯೋತ್ಸವ ಅಂದರೆ ಏನು? ಸಾಮಾನ್ಯವಾಗಿ ಮುಸ್ಲಿಂ ಲೀಗ್ಗೆ ಜಯವಾಗಲಿ, ಮಿತ್ರಪಕ್ಷ ಕಾಂಗ್ರೆಸ್ಗೆ ಜಯವಾಗಲಿ, ಕೇರಳಕ್ಕೆ ಜಯವಾಗಲಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆಗಳು, ಈ ಥರದ ವಿಜಯೋತ್ಸವದ ಘೋಷಣೆಗಳು ಬರಬೇಕು. ಆದರೆ ಇಲ್ಲಿ ಬರ್ತಿರೋ ಘೋಷಣೆಗಳೇ ಬೇರೆ. ಅದನ್ನು ನಾನು ಕನ್ನಡದಲ್ಲಿ ನಿಮ್ಗೆ ಹೇಳ್ತೇನೆ. ಏ ವೆಲ್ಲಪ್ಪಳ್ಳಿ, ನೀನು ಯಾವ ದೊಣ್ಣೆ ನಾಯಕನೋ ಅಂತ ಒಂದು ಘೋಷಣೆ. ಏ ಸುಕುಮಾರನ್, ನೀನು ಯಾವನೋ ನಮ್ಗೆ ಹೇಳೋದಕ್ಕೆ ಅಂತ ಇನ್ನೊಂದು ಘೋಷಣೆ. ಇನ್ನು ಮುಂದೆ ಕೇರಳದ ಮಣ್ಣನ್ನು ಮುಸ್ಲಿಂ ಲೀಗ್ ಆಳುತ್ತೆ, ಕೇರಳದ ಕಾನೂನನ್ನು ಇನ್ನು ಮುಂದೆ ಮುಸ್ಲಿಂ ಲೀಗ್ ನಿರ್ಧರಿಸುತ್ತೆ ಅನ್ನುವಂಥ ಘೋಷಣೆಗಳು. ಇದೊಂಥರ ವಿಜಯೋತ್ಸವದ ಘೋಷಣೆ ಅಂತ ಅನ್ನಿಸ್ತಾ ಇಲ್ಲ, ಇದೊಂದು ರೀತಿ ರಣಘೋಷ ಅಂತ ಅನ್ನಿಸ್ತಾ ಇಲ್ವಾ? ಇವರು ಯಾಕೆ ಇಲ್ಲಿ ವೆಲ್ಲಪ್ಪಳ್ಳಿ, ಸುಕುಮಾರನ್ ಅವರ ಹೆಸರನ್ನು ತಗೊಂಡು ಅವರಿಗೆ ಧಮಕಿ ಹಾಕುವಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ? ಅದ್ರ ಜೊತೆಗೆ ನಾವು ಇನ್ನು ಮುಂದೆ ಮುಸ್ಲಿಂ ಲೀಗ್ನವರು ಕೇರಳಕ್ಕೆ ಬಂದಿದ್ದೇವೆ, ಇನ್ನು ಮುಂದೆ ನಮ್ಮದೇ ನಡೆಯೋದು ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸೊ ವೆಲ್ಲಪ್ಪಳ್ಳಿ ಮತ್ತು ಸುಕುಮಾರನ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಇವರು ಸಮಾಜದ ಮುಖಂಡರು, ಇವ್ರದ್ದು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿದವರಲ್ಲ, ಬೇರೆ ಬೇರೆ ಹಿಂದೂ ಸಮಾಜದ ಬೇರೆ ಬೇರೆ ಸಮಾಜಕ್ಕೆ ಸೇರಿದಂಥ ಮುಖಂಡರು. ಇವರು ಒಂದು ಮಾತನ್ನು ಹೇಳಿದರು, ಏನು, ಮುಂದಿನ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಮುಸ್ಲಿಂ ಲೀಗಿಗೆ ಶಿಕ್ಷಣ ಇಲಾಖೆಯನ್ನು ಮುಸ್ಲಿಂ ಲೀಗ್ ಶಾಸಕರಿಗೆ ಕೊಡಬಾರದು. ಇದಿಷ್ಟೇ ಇವರು ಮಾಡಿದ ತಪ್ಪು. ಹಲವಾರು ಜಾಗಗಳಲ್ಲಿ, ಕಾಸರಗೋಡು, ಇಡುಕ್ಕಿ, ತೋಡುಪುಳ, ಮಲಪ್ಪುರಂ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಭಾಗಗಳಲ್ಲಿ ನಡೀತಾ ಇರೋಂಥ ವಿಜಯೋತ್ಸವದಲ್ಲಿ ವೆಲ್ಲಪ್ಪಳ್ಳಿ ಮತ್ತು ಸುಕುಮಾರನ್ ಅವರ ವಿರುದ್ಧ ಈ ರೀತಿಯ ಘೋಷಣೆಗಳು ಕೇಳಿಬರ್ತಾ ಇವೆ. ಅಭಿಪ್ರಾಯ ಭೇದ ಇರೋದೇ ತಪ್ಪ? ಹೀಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಈ ರೀತಿ ಧಮಕಿ ಹಾಕೋದಾ? ಇದು ಇವತ್ತು ಕೇರಳದಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಮುಸ್ಲಿಂ ಲೀಗಿನ ಸಾಮ್ರಾಜ್ಯ. ಅವರು ಯಾಕೆ ಹಾಗೆ ಹೇಳಿದ್ರು? ಶಿಕ್ಷಣ ಇಲಾಖೆಯನ್ನು ಮುಸ್ಲಿಂ ಲೀಗಿಗೆ ಕೊಡಬಾರ್ದು ಅಂತ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಸ್ನೇಹಿತರೆ. ಕೇರಳದಲ್ಲಿ ಇದುವರೆಗೆ ಆಗಿರುವಂತಹ ಶಿಕ್ಷಣ ಸಚಿವರ ಪೈಕಿ ಬಹುತೇಕರು ಅಲ್ಪಸಂಖ್ಯಾತರು, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮರು. ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವ? 1957ರಿಂದ ಹಿಡಿದು 2026ರವರೆಗೆ ನಾನು ಹಿಂದೂ ಅಂತ ಹೇಳಿಕೊಳ್ಳುವಂಥ ಒಬ್ಬನೇ ಒಬ್ಬ ಸಚಿವ ಕೇರಳದಲ್ಲಿ ಶಿಕ್ಷಣ ಸಚಿವನಾಗಲಿಲ್ಲ ಇಲ್ಲಿಯವರೆಗೆ. 22 ಜನರ ಪೈಕಿ 10ರಿಂದ 11, 12 ಆ ರೇಂಜ್ಗೆ ಮುಸ್ಲಿಮರೇ ಶಿಕ್ಷಣ ಸಚಿವರು. ಇನ್ನು 5ರಿಂದ 6 ಜನ ಕ್ರೈಸ್ತರು ಶಿಕ್ಷಣ ಸಚಿವರಾಗಿದ್ದಾರೆ. ಇನ್ನು 6ರಿಂದ 7 ಜನ ಹಿಂದೂಗಳು ಶಿಕ್ಷಣ ಸಚಿವರಾಗಿದ್ದಾರೆ. ಆ ಹಿಂದೂಗಳ ಪೈಕಿಯೂ ನಾನು ಹಿಂದೂ ಅಲ್ಲ ಅನ್ನುವಂತಹ ಲೆಫ್ಟಿಸ್ಟುಗಳೇ ಶಿಕ್ಷಣ ಸಚಿವರಾಗಿರುವಂಥದ್ದು ಬಹುತೇಕರು. ಅಲ್ಲಿಗೆ ಹಿಂದೂಗಳ ಪರವಾಗಿ, ಹಿಂದೂ ಧಾರ್ಮಿಕತೆಯ ಪರವಾಗಿ ಮಾತನಾಡುವಂಥ ಯಾವೊಬ್ಬ ಶಿಕ್ಷಣ ಸಚಿವನು ಕೇರಳದಲ್ಲಿ ಇಲ್ಲಿಯವರೆಗೆ ಬಂದೇ ಇಲ್ಲ. ಅದು ಕಾಂಗ್ರೆಸ್ ಇರಲಿ, ಮುಸ್ಲಿಂ ಲೀಗ್ ಅಂತೂ ಕೇಳಲೇಬೇಡಿ, ಕಾಂಗ್ರೆಸ್ ಪಕ್ಷದಿಂದ ಅಂತೂ ಬಂದಿಲ್ಲ. ಸೊ ಇದು ಕೇರಳದ ಇತಿಹಾಸ.
ಯಾಕೆ ಕೇರಳದಲ್ಲಿ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಇಲಾಖೆ ಹೋಗುತ್ತೆ? ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇರಳ ಬಹುಧರ್ಮೀಯ ನಾಡು. 27% ಮುಸ್ಲಿಮರು, 17% ಕ್ರೈಸ್ತರು ಮತ್ತು ಉಳಿದವರು ಹಿಂದೂಗಳು. ಸೊ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಇರೋದೇ ಅಲ್ಪಸಂಖ್ಯಾತರ ಕೈಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಕ್ರೈಸ್ತರ ಕೈಯಲ್ಲಿ. ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂಥವರು ಕ್ರೈಸ್ತರು. ಅದಾದ ಮೇಲೆ ಹಿಂದೂಗಳು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದರು 2 ದಶಕಗಳ ಹಿಂದೆ. ಆದರೆ ಇತ್ತೀಚಿನ ದಿನಗಳ ಕೆಲವು ವರದಿಗಳ ಪ್ರಕಾರ ಈಗ 2ನೇ ಸ್ಥಾನಕ್ಕೆ ಬಂದಿರುವಂಥವರು ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳ ಆಡಳಿತಗಳು. ಹಿಂದೂ ಶಿಕ್ಷಣ ಸಂಸ್ಥೆಗಳು ನಿಧಾನವಾಗಿ ಕೇರಳದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ ಸ್ನೇಹಿತರೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಸವಲತ್ತುಗಳು ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅದು ಕರ್ನಾಟಕದಲ್ಲೂ ಇದೆ, ಭಾರತದಾದ್ಯಂತ ಇದೆ. ಅವ್ರು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಒಂದು ವಾತಾವರಣ ಕೇರಳದಲ್ಲಿದೆ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲೆಲ್ಲಿಂದ ದೇಣಿಗೆ ಬರುತ್ತೆ, ಅದು ಯಾವ್ಯಾವುದು ಖರ್ಚಾಗುತ್ತೆ, ಅದು ಶಿಕ್ಷಣಕ್ಕೇ ಖರ್ಚಾಗುತ್ತಾ, ಈ ರೀತಿಯ ಲೆಕ್ಕಗಳನ್ನು ಯಾರೂ ಕೇಳೋ ಹಾಗೆ ಇಲ್ಲ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ FCRA ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಹೊರಟಿತು. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. ಏನು, ವಿದೇಶಿ ಸಂಸ್ಥೆಗಳಿಂದ ಎಲ್ಲೆಲ್ಲಿ ದೇಣಿಗೆ ಬರುತ್ತೆ, ಯಾರ್ಯಾರಿಗೆ ದೇಣಿಗೆ ಬರುತ್ತೆ ಅದೆಲ್ಲವನ್ನು ಪಾರದರ್ಶಕವಾಗಿ ಇನ್ನು ಮುಂದೆ ಇಡಬೇಕು. ಒಂದು ವೇಳೆ ಅನುಮಾನಾಸ್ಪದ ಅಂತ ಕಂಡು ಬಂದರೆ, ಅಲ್ಲೇನಾದರೂ ಫ್ರಾಡ್ ನಡೆದಿದ್ರೆ ಅಂಥ ಸಂಸ್ಥೆಗಳನ್ನು ಸರ್ಕಾರವೇ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಅವಕಾಶ ಇತ್ತು ಆ ತಿದ್ದುಪಡಿಯಲ್ಲಿ. ಆದರೆ ಅದು ಕೇರಳದ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಕೇರಳದಲ್ಲಿನ ಕ್ರೈಸ್ತರು ಮತ್ತು ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಕೇಂದ್ರ ಸರ್ಕಾರ ಹೆದರ್ಕೊಂಡ್ಬಿಡ್ತು, ಅದನ್ನು ತಡೆ ಹಿಡಿದುಬಿಡ್ತು FCRA ಕಾಯ್ದೆಯನ್ನು. ಯಾಕೆಂದರೆ ಅವುಗಳೇ ಅಲ್ಲಿ ಬಹಳ ಪ್ರಭಾವಶಾಲಿ ಶಿಕ್ಷಣ ಸಂಸ್ಥೆಗಳು. ಯಾವುದೇ ವ್ಯಕ್ತಿಯ, ಯಾವುದೇ ಮಕ್ಕಳ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದೇ ಶಿಕ್ಷಣ ಸಂಸ್ಥೆಗಳಲ್ವಾ. ಸೊ ಅವುಗಳ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಮುಸ್ಲಿಂ ಲೀಗಿನ ಒಂದು ಉದ್ದೇಶ. ಸಹಜವಾಗಿ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅಥವಾ UDF ಗೆದ್ದಾಗಲೆಲ್ಲ ಮುಸ್ಲಿಂ ಲೀಗಿಗೆ ಶಿಕ್ಷಣ ಇಲಾಖೆ ಹೋಗ್ತಾ ಇತ್ತು. ಮಧ್ಯದಲ್ಲಿ ಎಲ್ಲೋ 1-2 ಸಲ ಕ್ರಿಶ್ಚಿಯನ್ರಿಗೆ ಹೋಗಿತ್ತು. ಈಗ ಸಹಜವಾಗಿ ಮುಸ್ಲಿಮರು ನಮಗೆ ಶಿಕ್ಷಣ ಇಲಾಖೆ ಬೇಕು ಅಂತ ಪಟ್ಟು ಹಿಡಿದು ಕೂತಿತ್ತು. ಅದಕ್ಕೆ ಇವರು ವಿರೋಧ ವ್ಯಕ್ತಪಡಿಸಿದರು. ವೆಳ್ಳಪಳ್ಳಿ ಮತ್ತು ಸುಕುಮಾರನ್ ಅವರಿಗೆ ಧಮಕಿ ಹಾಕುವಂತಹ ಕಾರ್ಯ. ಇನ್ನು ಮುಂದೆ ಕೇರಳದಲ್ಲಿ ಯಾರೇ ಅಭಿಪ್ರಾಯ ಭೇದ ವ್ಯಕ್ತಪಡಿಸಿದರೂ ಅವರಿಗೆ ಇದೇ ರೀತಿಯ ಧಮಕಿ ಕಾದಿದೆ. ಯಾಕಂತಂದರೆ ಇನ್ನು ಮುಂದೆ ಕೇರಳದಲ್ಲಿರೋದು ಮುಸ್ಲಿಂ ಆಡಳಿತ ಅನ್ನೋದನ್ನು ಎಚ್ಚರಿಸೋ ರೀತಿಯಲ್ಲಿ ವಿಜಯೋತ್ಸವ ಅಲ್ಲ, ಅಲ್ಲಿ ರಣಘೋಷ ಮಾಡುತ್ತೆ. ಮುಸ್ಲಿಂ ಲೀಗ್ ಏನೋ ಆ ವೆಳ್ಳಪಳ್ಳಿ ಮತ್ತು ಸುಕುಮಾರನ್ ವಿರುದ್ಧ ಘೋಷಣೆ ಕೂಗಿದವರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಅಂತ ಒಂದು ಘೋಷಣೆ ಮಾಡ್ತು ಇತ್ತೀಚಿನ ವರದಿ ಬಂದಾಗ. ಆದರೆ ಇವೆಲ್ಲವೂ ಸಹ ಒಂದು ಕಣ್ಣೊರೆಸೋ ತಂತ್ರ. ಅವರು ಘೋಷಣೆ ಮಾಡೋದ್ರೊಳಗೆ ಆ ವಿಡಿಯೋ ವೈರಲ್ ಆಯಿತು. ಯಾವ ಸಂದೇಶ ಕೇರಳದ ಜನತೆಗೆ ಹೋಗಬೇಕೋ ಆ ಸಂದೇಶ ಹೋಗಿತ್ತು. ನಾನು ಇನ್ನೊಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಆ ವಿಡಿಯೋನನ್ನು ನೋಡಿ. ಈ ವಿಡಿಯೋ ನೋಡಿದ್ರಲ್ಲ, ಇದು ಮುಸ್ಲಿಂ ಲೀಗ್ ಕಾರ್ಯಕರ್ತರು ಯಾವುದೋ ಒಂದು ಮನೆಯ ಮುಂದ್ಗಡೆ ನಿಂತ್ಕೊಂಡು ಧಮಕಿ ಹಾಕ್ತಾ ಇದ್ದಾರೆ. ಅವ್ರು ಯಾರೋ ಜತಿನ್ ಲಾಲ್ ಅಂತ ಪಾಪ BJP ಕಾರ್ಯಕರ್ತ ಅಂತೆ, ಅವನಿಗೆ ಧಮಕಿ ಹಾಕ್ತಾ ಇದ್ದಾರೆ. ಜತಿನ್ ಲಾಲ್, ನಿನ್ನ ಕೈಕಾಲು ಮುರಿತೀವಿ, ನಿನ್ನ ಅಮ್ಮನ ಮುಖ ನೋಡದೆ ನೀನು ಸತ್ತು ಹೋಗ್ತೀಯಾ, ಈ ಥರದ ಘೋಷಣೆಗಳು ಕೇಳಿಬರ್ತಾ ಇವೆ ಆ ವಿಡಿಯೋದಲ್ಲಿ. ಅಂದರೆ ತಮ್ಮ ವಿರೋಧಿ ಪಾಳೆಯದಲ್ಲಿರೋರನ್ನು ಯಾವ ರೀತಿ ಹೆದರಿಸೋಗೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ. ಇನ್ನೂ ಸರಿಯಾದ ಆಡಳಿತ ಇನ್ನೂ ಚಾಲ್ತಿಗೆ ಬಂದಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ VD ಸತೀಶನ್ ಅವರ ಆಯ್ಕೆ. VD ಸತೀಶನ್ ವಾಸ್ತವವಾಗಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ಮುಸ್ಲಿಂ ಲೀಗಿನ ಆಯ್ಕೆ. ಯಾಕೆಂದರೆ ಈ ಹಿಂದಿನಿಂದಲೂ ಸಹ VD ಸತೀಶನ್ ಮುಸ್ಲಿಂ ಲೀಗ್ ಪರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡ್ತಾ ಬಂದಿದ್ದರು. 2023ರಲ್ಲಿರಬೇಕು ಮುಸ್ಲಿಂ ಲೀಗ್ ಪ್ರತಿಭಟನೆ ಇನ್ನೂ ಮಾಡ್ತು. ಆ ಪ್ರತಿಭಟನೆಯಲ್ಲಿ ಹಿಂದೂಗಳನ್ನು ಅವರ ದೇವಸ್ಥಾನದ ಮುಂದೆ ನೇಣುಗಂಬಕ್ಕೇರಿಸ್ತೀವಿ ಅಂತ ಘೋಷಣೆಗಳು ಕೇಳಿಬಂತು. ಆಗ 300 ಜನರ ವಿರುದ್ಧ ಕೇಸ್ ಆಯಿತು LDF ಗೌರ್ಮೆಂಟ್ ಇದ್ದಾಗ.
ಆಗ ಆ ಕೇಸ್ ಯಾರು ಹಾಕಿಸ್ಕೊಂಡ್ರಲ್ಲ, 300 ಜನ ಘೋಷಣೆ ಕೂಗಿದ್ರಲ್ಲ, ಅವರ ಪರವಾಗಿ ಬಲವಾಗಿ ನಿಂತವರು ಇದೇ ವಿ ಡಿ ಸತೀಶನ್. ಅಷ್ಟೇ ಅಲ್ಲ, ಯಾವುದೋ ಒಂದು ಬೈಪೋಲ್ನಲ್ಲಿ ಕಳೆದ ಒಂದು 2-3 ವರ್ಷಗಳ ಹಿಂದೆ ವೆಲ್ಫೇರ್ ಪಾರ್ಟಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ಅಂತ ಘೋಷಣೆ ಮಾಡಿದವರು. ಈ ವೆಲ್ಫೇರ್ ಪಾರ್ಟಿ ಯಾವುದು ಅಂತಂದರೆ ಜಮಾತಿ ಇಸ್ಲಾಮಿ ಸಂಘಟನೆಯ ರಾಜಕೀಯ ರೂಪ. ಸೊ ಹಾಗಾಗಿ ವಿ ಡಿ ಸತೀಶನ್ ಮುಸ್ಲಿಂ ಲೀಗ್ಗೆ ಅಚ್ಚುಮೆಚ್ಚು. ವಿ ಡಿ ಸತೀಶನ್ರನ್ನು ಮುಂದಿಟ್ಕೊಂಡ್ರೆ ತಮ್ಮ ಅಜೆಂಡಾವನ್ನೆಲ್ಲ ಜಾರಿಗೆ ತರಬಹುದು ಅನ್ನೋದು ಮುಸ್ಲಿಂ ಲೀಗಿನ ಅಜೆಂಡಾ. ಒಂದೊಂದೇ ನಿಧಾನಕ್ಕೆ ಜನತೆಗೆ ಅರ್ಥ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಯಾವ ರೀತಿಯ ಆಡಳಿತ ಬರುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ.